ಭರತನಾಟ್ಯವನ್ನು 21ನೇ ತಾರೀಕು ಭಾನುವಾರ 11 ಗಂಟೆ 15 ನಿಮಿಷಕ್ಕೆ ಪ್ರಾರಂಭ ಮಾಡಿದ್ಲು. ಇವತ್ತು 1/10/2025ಕ್ಕೆ ನಿರಂತರವಾಗಿ ದಿನದ 24 ಗಂಟೆ ಭರತನಾಟ್ಯ ಮಾಡಿ 220 ಗಂಟೆಗಳು ದಾಟಿ 240 ಗಂಟೆಗಳವರೆಗೆ ತನ್ನ ಸಾಧನೆಯನ್ನು ಮಾಡಿ ತೋರಿಸಿದ್ದಾಳೆ. ಆಕೆಗೆ ನಾವೆಲ್ಲರೂ ಕೂಡ ಆರ್ಥಿಕ ಅಭಿನಂದನೆಗಳನ್ನು ಇವತ್ತು ದಿವಸ ಸಲ್ಲಿಸ್ತಾ ಇದ್ದೀವಿ. ಇದು ನಿಜವಾಗಲೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಈಗಾಗಲೇ ನಮ್ಮ ಎಲ್ಲ ಸ್ನೇಹಿತರು ಹೇಳಿದ ಹಾಗೆ ಬಾಗೇಪಲ್ಲಿಯನ್ನು ಅಥವಾ ಭಾಗ್ಯನಗರವನ್ನು ಇವತ್ತು ನೆನೆಸ್ಕೊಳ್ಬೇಕಾದ್ರೆ ಹಾಸಿನಿಯನ್ನು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಪ್ರಪಂಚದಲ್ಲಿ ಆಕೆಯ ಹೆಸರು ನೋಂದಾವಣಿ ಆಗ್ತಾ ಇದೆ. ಆಕೆ ಇನ್ನೂ ಕೂಡ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಅಂತ ಹೇಳ್ತಾ, ಇವತ್ತು ಆಕೆ ಸಾಧನೆ ಮಾಡಲಿಕ್ಕೆ ನಾವು ಎಷ್ಟು ಸಪೋರ್ಟ್ ಮಾಡಿದ್ರೂ ಕೂಡ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡ್ತಕ್ಕಂಥವ್ರು ಕೂಡ ಬೇಕು. ಮೊದಲನೇದಾಗಿ ಅವರ ತಂದೆಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಯಾಕಂದರೆ ಅವರ ತಾಯಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. ಎಷ್ಟೊಂದು ಖುಷಿಯಾಗಿ ತನ್ನ ಮಗಳು ಸಾಧನೆಯನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಶ್ರಮ ಪಡ್ತಾಯಿದ್ರು. ನಾವೆಲ್ಲರೂ ಕೂಡ ನಮ್ಮನ್ನೆಲ್ಲ ಕೂಡ ಆಕೆ ಬಂದು ಮಾತನಾಡಿ ನನ್ನ ಮಗಳು ಕಾರ್ಯಕ್ರಮಗಳನ್ನು ಮಾಡ್ತಾಳೆ ಅಂಥೇಳಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಕ್ಕೆ ನೆರವನ್ನು ಕೊಡ್ತಾಯಿದ್ರು. ನಮಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇತ್ತು. ಇವತ್ತೇನು 10 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆದಿದೆ, ಇದಕ್ಕೆ ನಾನು ಮೊದಲನೇದಾಗಿ ಇವತ್ತೇನು ಅವರಿಗೆ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟು, ನಿಜವಾಗಲೂ ಕೂಡ ಶ್ರೀಮತಿ ಅನಿತಾ ಅಂತವರು ಸಿಗೋದು ಭಾಳ ಕಷ್ಟ. ಅವ್ರು ಇಲ್ಲದೇ ಇದ್ದರೆ ಅವ್ರ ಜೊತೆಗೆ ಅವರ ಅವರು ಸಪೋರ್ಟ್ ತುಂಬಾ ಇದೆ. ನಾನು ಗಮನಿಸ್ತಾನೆ ಇದ್ದೀನಿ ಒಂದನೇ ದಿನದಿಂದ. ನಿಜವಾಗ್ಲೂ ಕೂಡ ನಾನು ಯಾವತ್ತೂ ಅಂಥ ಸರ್ವಿಸ್ ಮಾಡೋದಕ್ಕಂತ ನೋಡಿರಲಿಲ್ಲ. ಹಾಗೆ ಡ್ಯಾನ್ಸ್ ಮುಗಿಸ್ಕೊಂಡು ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಕಾಲು ಒತ್ತಿ ಅದಕ್ಕೆ ಸ್ಪ್ರೇ ಮಾಡಿ ಕ್ರೇಪ್ ಬ್ಯಾಂಡೇಜ್ ಹಾಕಿ ಏನೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಜೊತೆಗೆ ಅಷ್ಟೇ ಸಪೋರ್ಟ್ ಆಗಿ ಅವರ ಪತಿಯವರು ಕೂಡ ರಾಜವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರಿಬ್ಬರ ನೆನಪನ್ನು ನಾನು ನೆನೆಸ್ಕೊಳ್ತೀನಿ. ಜೊತೆಯಲ್ಲಿ ಅವರ ಮಗಳು ಕೂಡ ಭವಿಷ್ಯ ಇರ್ತಕ್ಕಂಥ ಮಗಳು ಹಾಸಿನಿ ಅವರ ಸ್ಟೂಡೆಂಟು. ದಿನನಿತ್ಯ ಬಂದು ಅಲ್ಲಿ ಕೂತ್ಕೊಂಡು ತಾನು ಕೂಡ ನಮ್ಮ ಟೀಚರ್ ಥರನೇ ಆಗಬೇಕು ಅಂತೇಳಿ ಗಮನಿಸ್ತಾ ಇದ್ದಾಳೆ. ಆಕೆ ಕೂಡ ಉಜ್ವಲವಾದಂಥ ಭವಿಷ್ಯವನ್ನು ಬರಲಿ ಅಂತೇಳಿ ನಾನು ಆಲೋಚಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ 3 ಜನ ಕ್ಯಾಮ್ರಾಮನ್ಗಳು, ಇವರಿಗೆ ನಾನು ಕೃತಜ್ಞತೆಯನ್ನು ತಿಳಿಸಲೇಬೇಕು. ಅವರಿಲ್ಲ ಅಂದರೆ ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇರಲಿಲ್ಲ. ದಿನದ 24 ಗಂಟೆ ಶಿಫ್ಟಲ್ಲಿ ಅವರು ಕೆಲಸವನ್ನು ಮಾಡಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಹಾಸಿನಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ಇದೇ ರೀತಿಯ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಕೆ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದು ನೋಡಿ ಸಹಕರಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ.